ಓಂ ಗಂಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಗಭಸ್ತಿನೇಮಿಸ್ಸತ್ತ್ವಸ್ಥಃ ಸಿಂಹೋ ಭೂತಮಹೇಶ್ವರಃ ಆದಿದೇವೋ ಮಹಾದೇವೋ ದೇವೇಶೋ ದೇವಭೃದ್ಗುರುಃ. ಓಂ ಗಭಸ್ತಿನೇಮಯೇ ನಮಃ. ಪ್ರಕಾಶ ವಲಯದ ಮಧ್ಯೆ ನಿಂತವನು ಭಗವಂತ, ಹೀಗಾಗಿ ಭಗವಂತ ಗಭಸ್ತಿನೇಮಿಃ. ಓಂ ಸತ್ವಸ್ಥಾಯ ನಮಃ. ಸಾತ್ವಿಕರಲ್ಲಿ ವಿಶೇಷವಾಗಿ ನೆಲೆಸಿರುವವನು ಭಗವಂತ, ಹೀಗಾಗಿ ಭಗವಂತ ಸತ್ವಸ್ಥಃ. ಓಂ ಸಿಂಹಾಯ ನಮಃ. ಎಲ್ಲರಿಗಿಂತ ಹೆಚ್ಚಿನ ಶಕ್ತಿಶಾಲಿಯು ವಿಕ್ರಮಶಾಲಿಯು ಭಗವಂತ, ಹೀಗಾಗಿ ಭಗವಂತ ಸಿಂಹಃ. ಓಂ ಭೂತ ಮಹೇಶ್ವರಾಯ ನಮಃ. ಎಲ್ಲ ಜೀವಿಗಳಿಗೂ ಮುಖ್ಯನಾದ ಒಡೆಯನು, ಹಿರಿಯ ಒಡೆಯನು ಭಗವಂತ, ಹೀಗಾಗಿ ಭಗವಂತ ಭೂತ ಮಹೇಶ್ವರಃ. ಓಂ ಆದಿದೇವಾಯ ನಮಃ. ಎಲ್ಲಕ್ಕಿಂತ ಮೊದಲೂ ಇರುವವನು, ಎಲ್ಲ ಕಾಲದಲ್ಲೂ ಇರುವವನು ಭಗವಂತ, ಹೀಗಾಗಿ ಭಗವಂತ ಆದಿದೇವಃ. ಓಂ ಮಹಾದೇವಾಯ ನಮಃ. ಎಲ್ಲ ದೇವತೆಗಳಿಗೂ ಹಿರಿದೈವನಾಗಿದ್ದಾನೆ ಭಗವಂತ, ಹೀಗಾಗಿ ಭಗವಂತ ಮಹಾದೇವಃ. ಓಂ ದೇವೇಶಾಯ ನಮಃ. ಎಲ್ಲ ದೇವತೆಗಳ ಒಡೆಯ ಭಗವಂತ, ಹೀಗಾಗಿ ಭಗವಂತ ದೇವೇಶಃ. ಓಂ ದೇವಭೃದ್ಗುರವೇ ನಮಃ. ಬ್ರಹ್ಮಾದಿ ದೇವತೆಗಳಿಗೂ ಸಕಲರಿಗೂ ಗುರುವು ಭಗವಂತ, ಹೀಗಾಗಿ ಭಗವಂತ ದೇವಭೃದ್ಗುರುಃ. ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.